ಇನ್ನೊಂದೆರಡು ದಿನ ಹಿಂಗೆ ಬಿದ್ದು ಬಿಡ್ಲಿ, ನಮ್ಮ ಮನೆಗೆ ನೀರಲ್ಲಿ ಈಜಾಡ್ಕೊಂಡು ಬ್ಲಾಗ್ ಮಾಡ್ತೀನಿ. ಇಲ್ಲ ಅವ್ರ ಹೆಂಡತಿ ಜೊತೆ ಜಗಳ ಮಾಡ್ಕೊ ಬಂದೈತೆ, ಅದಕ್ಕೆ ಹಿಂಗಾಗಿರೋದು. ಅರ್ಧ ಬೈಕೆ ಬಟ್ಟೆ ಒಗಿತಾ ಇದ್ದೀನಿ. ಹಸಿ ಹಾಲು ಹಾಕೋಬೇಕು ಫ್ರೆಂಡ್ಸ್. ಮೊಸರನ್ನ ಜೊತೆ ಮಾವಿನ ಹಣ್ಣು ಹಂಚ್ಕೊಂಡು ತಿಂದ್ರಂತೆ. ಅಟ್ಲೀಸ್ಟ್ 5 ನಿಮಿಷ ಆದ್ರೂ ನನ್ನ ಕಣ್ಮುಂದೆ ಇರ್ಲಿ ರಂಗೋಲಿ. ಆಮೇಲೆ ಮಳೆ ಬಿದ್ದು ಹಾಳಾದ್ರೂ ಪರವಾಗಿಲ್ಲ. ಬಟ್ಟೆಗಳು, ಪಾತ್ರೆಗಳು, ರಂಗೋಲಿಗಳು, ಬಾಗಿಲುಗಳು. ನಿಂದು ಒಂದು ಬಾಲ ಹೇಳಕ್ಕಾಗ್ತಲ್ಲ ಫ್ರೆಂಡ್ಸ್, ಏನೋ ಒಂಥರ ಐತೆ. ಈಗ ಈ ತರ ಊದ್ಕೊಂಡ್ರೆ ಡೆಂಟಿಸ್ಟ್ ಹತ್ರ ಹೋಗ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗೋವಿ. ಯಾವಾಗ ಫೋನ್ ಮಾಡ್ತೈತೆ, ಮೆಸೇಜ್ ಕಾಲ್ ಮಾಡಬೇಡ, ನಾನು ಊಟಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತು. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ನೀವು. ಬೇಸಿಗೆನಲ್ಲಿ ಐಸ್ ಕ್ರೀಮ್ ರೆಸಿಪಿ ಕೇಳಿದ್ರಿ, ನಾನು ಮಳೆಗಾಲದಲ್ಲಿ ಮಾಡ್ತಾ ಇದ್ದೀನಿ. ಒಂದ್ 5 ಎಕರೆ ಎಲ್ಲರೂ ಜಮೀನ್ ತಗೊಂಡು ಹಣ್ಣುಗಳೆಲ್ಲ ನಾನೇ ಬೆಳ್ಕೊಳ್ಳೋಣ ಅಂತ ಅನಿಸ್ತಿದೆ. ಐಸ್ ಕ್ರೀಮ್ ಜೊತೆಗೆ ಹಾಕೊಂಡೆ ಚೆನ್ನಾಗಿರ್ತೈತೆ ತಿನ್ನಕ್ಕೆ ಅನ್ಬಿಟ್ಟು ಸಖತ್ತಾಗಿ ಬಂದೈತೆ. ಹಿಂಗೆ ಅದ ಐಸ್ ಕ್ರೀಮ್ ನಾನ್ ಮಾಡಿದ್ದಪ್ಪಿ. ಕೆರೊಳಗೆ ಹಾವು 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 ಫ್ರೆಂಡ್ಸ್. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ಬೇಜಾರಿನ ವಿಷಯ ಏನಂದ್ರೆ ಫ್ರೆಂಡ್ಸ್, ಜಿಪ್ಟೋದಲ್ಲೆಲ್ಲ ಹಿಂದಿ ಹುಡುಗರೇ ಅವರು ಡೆಲಿವರಿ ಬಾಯ್ಸ್ ಇರೋದು. ನನ್ಗೆ ಹಿಂದಿ ಬರಲ್ಲ. ನನ್ನ ಹಿಂದಿ ದೇವ್ರೆ ಅಂದ್ರೆ ಜಿಪ್ಟೋದಲ್ಲಿ ಆರ್ಡರ್ ಮಾಡ್ಬೇಕಂದ್ರೆ ನಾವು ಹಿಂದಿ ಕಲಿಬೇಕಾ? ನೋ ವೇ, ಚಾನ್ಸೇ ಇಲ್ಲ. ನಾವು ಕನ್ನಡದವರು, ಅವರೇ ಬೇಕಾದ್ರೆ ಹಿಂದಿ ಕಲೀಲಿ. ಕನ್ನಡ ಭಯ್ಯ ಅಂದ್ರೆ ಹಾ ನಹಿ ನಹಿ ಅಂತ. ನಮ್ಗಷ್ಟು ಸ್ವಾಭಿಮಾನ ಇಲ್ವಾ? ನಾವು ಹಿಂದಿ ಮಾತಾಡೋಂತ ಅವ್ರು ಹೇಳಿದ್ರೆ ನಾವು ನಹಿ ಅಣ್ಣನ. ಆರ್ಡ್ರ್ ಕ್ಯಾನ್ಸಲ್ ಆದ್ರೆ ಪರವಾಗಿಲ್ಲ. ಕಲಿಬೇಕು ಫ್ರೆಂಡ್ಸ್ ಎಲ್ಲ ಭಾಷೆನೂ. ಇಂಥ ಟೈಮಲ್ಲಿ ಕಷ್ಟ ಆಗ್ತೈತೆ ನೋಡಿ ಫ್ರೆಂಡ್ಸ್. ಮಿನಿ ಕೆರೆ ಬೆಳಕರಿಯೋ ಗಂಟ ಬಿದ್ದೈತೆ ಅಂದರೆ ಮಳೆ. ಇನ್ನೊಂದೆರಡು ದಿನ ಹಿಂಗೆ ಬಿದ್ದು ಬಿಡ್ಲಿ, ನಮ್ಮ ಮನೆಗೆ ನೀರಲ್ಲಿ ಈಜಾಡ್ಕೊಂಡು ಬ್ಲಾಗ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಕಿಚನ್ ನೀರಲ್ಲಿ ತೇಲ್ತೈತೆ ಅಂತ. ಮೊದಲು ಇವನಾಗಿ ವೆಲ್ಕಮ್ ಮಾಡ್ತಾನೆ ಯಾರೇ ಬಂದರು. ಅಲ್ಲ ಲೊಕೇಶನ್ ಕಳಿಸಿದ್ರು. ಈ ಬೈಯಾಗ್ಲು ಯಾಕೆ ಹಿಂಗಾಡ್ತಾರ? ಸ್ಮಶಾನ ನಿಂದಿನ ಏನು ಅನ್ಕೊಂತಾರೆ, ಮೊದಲು ಅದನ್ನ ಕೇಳ್ಕೊಂಡ್ರೆ ಗೊತ್ತಾಗ್ತೈತೆ. ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಇನ್ನು ಇಡೀ ದಿವಸ ಏನ್ ಕಾದೈತೋ ನನ್ಗೆ. ಓಹ್ ಗೊತ್ತಿಲ್ವೇ ಇಲ್ಲಿ ಅದೇ. ನಾನು ಮಾತಾಡೋ ಕನ್ನಡನೇ ಅರ್ಥ ಆಗ್ತಿಲ್ಲ ಇವನಿಗೆ. ಹಾ ವಾವ್, ಬೆಳಗ್ಗೆ ಗ್ರೀನ್ ವಾತಾವರಣ. ಏನ್ ತಂದಿಲ್ವ ಅಂತ ಮರ್ತು ಬಿಟ್ಟು ಬಂದವರ. ಪಕ್ಕ ಇವಣ್ಣ ಏ ಇಲ್ಲ, ಅವ್ರ ಹೆಂಡತಿ ಜೊತೆ ಜಗಳ ಮಾಡ್ಕೊ ಬಂದೈತೆ, ಅದಕ್ಕೆ ಹಿಂಗಾಗಿರೋದು ಅಂತಾರ ನೋಡು. ನಾನು ಸುಮ್ಮನೆ ಕೇಳ್ದೆ. ಅವ್ರ ಮನೇಲಿ ಏನ್ ನಡೀತೈತೆ ನನ್ಗೇನ್ ಗೊತ್ತು. ಬಾರ ಟಾಮ್, ಬೆಳಗ್ಗೆ ಡಿಸಪಾಯಿಂಟೆಡ್ ಐಟಮ್ ಮರ್ತ್ಬಿಟ್ಟು ಬಂದೈತಂತೆ ಪಾಪ ಅವಣ್ಣ. ಏನ್ ಮಾಡಕ್ಕಾಗಲ್ಲ, ಬೆಳಗ್ಗೆ ಇಂಥವೆಲ್ಲ ನಡೀತಾ ಇರ್ತೈತೆ. ಬೆಳಗ್ಗೆ ಇಲಿ ಬೇಟೆ ಇವೇನು ನೋಡಿ, ಬೊಕ್ಕೆ ಒಳಗೆ ಹೋಗೈತೆ. ಸಿಮೆಂಟ್ ಪ್ಯಾಕಿಂಗ್ ಮಾಡೋಣ. ಕಲ್ಲೋಡಿ ಒಳಗಡೆನೆ ಡೆಡ್ ಬಾಡಿನೂ ಸಿಗ್ಬಾರ್ದು. ತಾಮು ಇಲಿಗಳನ್ನೆಲ್ಲ ಕಚ್ಚಿಸ್ಕೊಂಡಿದ್ದೀಯಾ? ನೋಡ್ಕೋಬೇಕು ತಾನೆ ಬಟ್ಟೆಗಳನ್ನ. ಬಳಸೋ ಬಟ್ಟೆಗಳಲ್ಲಿ ಇಲ್ಲೇ ಇಟ್ಟಿರ್ತೀನಿ ನಾನು. ಕೊಡು ಒಗ್ದೆ ಹಾಕ್ಬಿಡ್ತೀನಿ ಇವತ್ತು ಪೂಜೆ ದಿನ. ಆದ್ರೂ ಆಗ್ಲಿ, ಇಲ್ಲಿ ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತು. ರಾತ್ರಿ ಇಲಿ ಜೊತೆನೆ ಸಂಸಾರ ಮಾಡೋ ನೀವು. ಕಾಸು ನಂದೆ ಆಯ್ಕೋ ಬೆಳಗ್ಗೆ ಅವನ್ಗೂ ಭಯ. ಸಾಯಿಸಿದ್ನ ಬಿಟ್ನಾ? ಇವತ್ತಿಗೆ ಟಾಮು ರೂಮ್ಗೂ ನಮಗೂ ಸಂಬಂಧ ಮುಗೀತು. ಅವನ ರೂಮ್ ಅವನ್ಗೆ ಬಿಸಾಕ್ತೀನಿ. ಕೇಳಿಸ್ಕೊಂಡ್ರೆ ಕಾರ್ನರಲ್ಲಿ ಅಳ್ತಾನೆ. ಇಲ್ಲಿಂದಾನೆ ಬಂದು ಇಲ್ಲಿ ಕಲ್ಲಾಡಿದ್ ಬಿಡಪ್ಪ. ಇಲ್ಲಿಂದಾನೆ ಇಲಿಗಳು ಬರ್ತಾರದು. ಈ ಕಾಟನ್ ಇಡು, ನಾನೇನಾದ್ರೂ ಹ್ಯಾಂಡ್ ಕ್ರಾಫ್ಟ್ ಮಾಡ್ತೀನಿ ದೊಡ್ಡದು ಬೇರೆ. ಅದ್ರ ಚೇರ್ ಮೇಲೆ ಇಟ್ಬಿಡು, ನಾನು ಬಳಸ್ಕೋತೀನಿ. ಅದೇನಾದ್ರು ವೇಸ್ಟ್ ಫಸ್ಟ್ ತುಂಬೋದು. ನಾನು ಆರ್ಡರ್ ಮಾಡಿದ್ದು ಬಂದೇ ಬಿಡ್ತು ಫ್ರೆಂಡ್ಸ್. ಇವೆರಡು ಐಟಮ್ ಇಷ್ಟು ದೊಡ್ಡ ಕವರು ವೇಸ್ಟ್ ಆಯ್ತಲ್ಲ, ಬೇಕಿರಲಿಲ್ಲ. ಓಕೆ ಫ್ರೆಂಡ್ಸ್, ನಾನು ಆರ್ಡರ್ ಮಾಡಿದ್ದು ಫ್ರೆಶ್ ಕ್ರೀಮ್ ಮತ್ತು ಡ್ರೈ ಫ್ರೂಟ್ಸು. ಇದು 70 ರೂಪಾಯಿ, ಇದು 30 ರೂಪಾಯಿ. ಟೋಟಲ್ 70-30 100 ರೂಪಾಯಿ ಆಯಿತು. ಆದರೆ ಇನ್ನು 16 ರೂಪಾಯಿ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ತೊಗೊಂಡ್ರು ಅಷ್ಟೇ ಫ್ರೆಂಡ್ಸ್. ಫ್ರೆಶ್ ಕ್ರೀಮು ಫ್ರಿಜ್ಜಲ್ಲೇ ಇಡಬೇಕಂತೆ ಫ್ರೆಂಡ್ಸ್. ನಾನು ಮಾಡಬೇಕಾಗಿರೋ ರೆಸಿಪಿಗೋಸ್ಕರ ಅದಕ್ಕೆ ಫ್ರಿಜ್ಜಲ್ಲಿ ಇರ್ತೀನಿ. ಆಲ್ರೆಡಿ ಅನ್ನ ಐತೆ. ಇವಾಗ ವಾರ ಆಗಿರೋದ್ರಿಂದ ತುಂಬ ಕೆಲಸ ಇರೋದ್ರಿಂದ ಈ ಮಳೆಯಲ್ಲಿ ಗಜಿ ಫ್ರೆಂಡ್ಸ್ ಏನು ಅಡುಗೆ ಮಾಡೋಕ್ಕೂ ಮನಸ್ಸಿಲ್ಲ. ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಳ್ಳೋಣ ಅನಿಸ್ತಿದೆ. ಅದಕ್ಕೆ ಮೊಸರನ್ನ ಮಾಡ್ತೀವಿ. ಈ ಚಳಿನಲ್ಲಿ ಮೊಸರನ್ನ ಅಂದರೆ
నేను ಚಿಕನ್ ತಿನ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ವಿ ಫ್ರೆಂಡ್ಸ್. ಅದಕ್ಕೆ ಓವರ್ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮೊಸರನ್ನ ಮಾಡ್ಕೊಂಡು ತಿಂತೀವಿ. ಇರೋದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ. ಅದಕ್ಕೂ ಮುಂಚೆ ಉಳಿದಿರೋ ಚಿಕನ್ ಪಕ್ಕನೆಲ್ಲ ಟಾಮುಗೆ ಬೆಳಗ್ಗೆ ಜಮಾಯಿಸ್ಬೇಕು. ಬೆಳಗ್ಗೆ ಇಲ್ಲಿ ನಾ ಹಿಡಿದು ಗನಕಾರೆ ಮಾಡಿದ್ಯಲ್ಲ, ಅದಕ್ಕೆ ನಾನ್ ವೆಜ್ ಬೆಳಗ್ಗೆ ಒಂದು ಇಲಿ ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ಏನು ಟಾಮ್ ನೀನು? ಅದೇ ಚಿಟ್ಟೆನಾ ಇರುವೆನಾ ಅದನ್ನ ಮಾತ್ರ ಹಿಡಿತೀಯಾ? ನೋಡಿ ಬೆಳಗ್ಗೆ ತಿನ್ಬಿಟ್ಟು ಹೆಚ್ಚಿಗೆ ಮನೆ ಕೊಡುವಂತೆ. ನೆನ್ನೆ ನಾನ್ ವೆಜ್ ಮಾಡಿರೋದ್ರಿಂದ ಇವತ್ತು ವಾರ ಆಗಿರೋದ್ರಿಂದ ಸ್ಟವ್ನ ನೀಟಾಗಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಬೋದು. ಸ್ಟವ್ ಮೇಲೆ ಶೆಲ್ಫ್ ಮೇಲೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದೆ. ಅವೆಲ್ಲ ನೆನೆಯಷ್ಟರಲ್ಲಿ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ರೆ 2-3 ಕೆಲಸ ಒಂದೇ ಒಟ್ಟೊಟ್ಟಿಗೆ ಆಗ್ತೈತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಬಟ್ಟೆ ಒಗೆಯೋ ಪ್ಲ್ಯಾನೇ ಇರಲಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡೋದ್ನಾ, ಇಲ್ಲಿ ರೂಮಲ್ಲಿ ನಮ್ಮ ಬಟ್ಟೆಗಳು ನೋಡ್ನಾ ಭಯ ಬಂದ್ಬಿಟ್ಟು ನನಗೆ. ಎಲ್ಲ ತಿಂದಾಕ್ಬಿಟ್ಟಿರ್ತವೆ. ಶಿವ ಕೈಲಿ ಸುಪ್ರಭಾತ ಕೇಳಬೇಕಾಗ್ತೈತೆ ಅಂದ್ಬಿಟ್ಟು ಅರ್ಧ ಬೈಕೆ ಬಟ್ಟೆ ಒಗಿತಾ ಇದ್ದೀನಿ. ಯಾವನಾರ ಡ್ಯಾಮೇಜ್ ಮಾಡೈತಾ ಅಂತ ನೋಡೋಣ ಅಂತ ನೋಡಿದ್ರೆ ಶಿವ ಬಟ್ಟೆ ಡ್ಯಾಮೇಜ್ ಮಾಡಿಲ್ಲ. ನನ್ನ ಫೇವ್ರೆಟ್ ಕಲರ್ ಪಿಂಕ್ ಲೆಗ್ಗಿನ್ಸ್ ಒಂದಿತ್ತು. ಅದ್ರ ಮೇಲೆ ಅದು ಕಣ್ಣು ಬಿದ್ದೈತೆ, ಕಣ್ಣು ಜೊತೆಗೆ ಬಾಯಿ ಬಿದ್ದೈತೆ. ಅದೇ ಬೇಜಾರಾಗ್ತಿದ್ದು. ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನು ಕಿಡ್ನಿಲೇ ಮುಚ್ಚಿಕೊಂಡೆ. ಶಿವಾಗ ಏನಾದರೂ ಹೇಳಿದ್ರೆ ಅದು ನನ್ನ ಜನ್ಮನೇ ಜಾಲಾಡ್ಬಿಡ್ತೈತೆ. ಬಟ್ಟೆಗಳು ಹಂಗೆ ಮಾಡ್ತೀವಿ ಹಿಂಗೆ ಅಂತಲ್ಲ, ಅದೆಲ್ಲ ನಮ್ಮ ಸ್ವತ್ತು ಆಗ್ಬಿಟ್ಟೈತೆ ಫ್ರೆಂಡ್ಸ್. ಗಂಡ್ಮಕ್ಳು ನೋಡಿ ಎತ್ತಿ ಕಣ ಇಲಿ ಪಲಿ ನೋಡೋಣ, ಅದೆಲ್ಲ ಹೆಣ್ಮಕ್ಳ ಮೇಲೆ ತಳ್ಳುತ್ತಾ ಇರಬೇಕು ತಪ್ಪುಗಳು ಏನಿದ್ರು. ಅಪ್ಪ ಸಮಾಧಾನ ಮಾಡಿಕೊಂಡೆ. ಆಮೇಲೆ ಸ್ಟವ್, ಗೋಡೆಗಳು, ಬಾಕ್ಸ್ಗಳು, ಶೆಲ್ಫ್ ಮೇಲಿರೋ ಬಾಕ್ಸ್ಗಳು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಭಾನುವಾರ ನಾನ್ ವೆಜ್ ಚೆನ್ನಾಗಿ ತಿನ್ಬಿಡ್ಬೋದು. ಆಮೇಲೆ ಮಾರನೇ ದಿನ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು ಅಂದರೆ ಬೊಲ್ಲೆ ಹಿಂಸೆ ಆಗ್ತೈತೆ. ಆದರೆ ತಪ್ಪಲ್ಲ, ಮಾಡಲೇಬೇಕು. ನಂದೊಂಥರ ಪದ್ಧತಿಗಳು. ಹಬ್ಬಕ್ಕೆ ಹೆಂಗೆ ಮಾಡ್ತೀವಿ ಹಾಗೆ ವಾರ ಪೂಜೆನೂ ಮಾಡಬೇಕು. ಶೆಲ್ಫ್ ಕ್ಲೀನಿಂಗ್ ಆಯಿತು. ಇನ್ನೂ ಮನೆ ಗುಡಿಸಿಲ್ಲ ಫ್ರೆಂಡ್ಸ್. ಬಟ್ಟೆಗಳು ವಾಶ್ ಆಗೋ ತನಕ ಮನೆ ಗುಡ್ಸೋಕ್ಕಾಗಲ್ಲ. ವಾಶ್ ಆದಮೇಲೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಬಿಟ್ಟು ಹಂಗೆ ಗುಡಿಸ್ಬಿಟ್ಟು ಹಂಗೆ ಒರೆಸ್ಬಿಡೋದು. ಅದಕ್ಕೂ ಮುಂಚೆ ನಾವು ಟಿಫನ್ ಮಾಡ್ಬಿಡ್ಬೇಕು. ಶಿವ ಕೆಲಸಕ್ಕೆ ಟೈಮ್ ಆಗ್ತಿದೆ. ಇದನ್ನ ನೆನ್ನೆ ಮಾಡಿಟ್ಟಿದ್ದೆ ಅನ್ನ ಫ್ರೆಂಡ್ಸ್. ಪುಳಿಯೋಗರೆ ಏನಾದರೂ ಮಾಡ್ಬೋದು, ಬೇಡ ಮೊಸರನ್ನ ತಿಂತಿ. ಮತ್ತೆ ನೆನ್ನೆ ಮಾಡಿದ ಜಾಮೂನ್ ಫ್ರೆಂಡ್ಸ್ ತೋರಿಸಿಲ್ಲ ನೆನ್ನೆ ನಾನು. ಸಖತ್ತಾಗಿ ಬಂದೈತೆ. ಮೊದಲು ತಂಗ್ಳನ್ನಕ್ಕೆ ಮೊಸರು ಹಾಕಿ ಚೆನ್ನಾಗಿ ಕಿವುಚಿಕೊಳ್ಳಬೇಕು. ಇದ್ರಲ್ಲಿ ಒಂದು ತೊಟ್ಟು ಮೊಸರು ವೇಸ್ಟ್ ಆಗಬಾರ್ದು. ಅದಕ್ಕೆ ನೀರ್ ಹಾಕಿ ಚೆನ್ನಾಗಿ ಕಲಸಿ ನೀರ್ ಹಾಕಬೇಕು. ನೋಡ್ತೀರಾ ಸಂಜೆವರೆಗೂ ಇದೆ ಪರಮಾನ ನಮಗೆ ಫ್ರೆಂಡ್ಸ್. ಪುಡಿ ಮೊಸರು ಸಹ ಹೀಟು ಜಾಸ್ತಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಅದಕ್ಕೆ ಅನ್ನ ನುಣ್ಣಗೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರ್ತೈತೆ ಮೊಸರನ್ನಕ್ಕೆ. ಪರವಾಗಿಲ್ಲ, ರೇಷನ್ ಅಕ್ಕಿ ಅನ್ನ ಅಲ್ಲ, ನಡೀತೈತೆ ನಮ್ದು. ಯಾರ ಮನೆಗೆ ಬಂದಾಗ ಮೊಸರನ್ನ ಮಾಡ್ಬೇಕು ಅಂದಾಗ ಅವ್ರ ಮುಂದೆ ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್. ಅವ್ರು ತಿನ್ನಕ್ಕೆ ಒಂದ್ ಸ್ವಲ್ಪ ಮುಜುಗರ ಪಡ್ಕೋತಾರೆ. ನಾನು ಗಂಡ ಇಬ್ರೇ ಅಲ್ಲ, ಅದಕ್ಕೆ ಹಿಂಗ್ ಮಾಡ್ತೀನಿ. ಯಾರಾದ್ರೂ ಬಂದಾಗ ಸೌಟಲ್ಲೇ ಮಿಕ್ಸ್ ಮಾಡ್ತೀನಿ ಡಿಸೆಂಟ್ ಆಗಿ. ಮೊಸರನ್ನಕ್ಕೆ ಇಷ್ಟ ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಕರಿಬೇವು, ಕೊತ್ತಂಬರಿ, ಒಣಮೆಣಸಿನ್ಕಾಯಿ, ಇದ್ರ ಜೊತೆಗೆ ಕಡಲೆಬೇಳೆ, ಉದ್ದಿನ ಕಾಳು ಇಷ್ಟ ಹಾಕೊಂಡಿದ್ದೀನಿ. ಜೀರಿಗೆ ಹಾಕೊಂಡ್ರೆ ಚೆನ್ನಾಗಿರ್ತೈತು, ಆದ್ರೆ ಜೀರಿಗೆ ಖಾಲಿ ಆಗ್ಬಿಟ್ಟೈತೆ. ಬಾಣಲಿ ನಿಕ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆದಷ್ಟು ಎಣ್ಣೆ ಕಮ್ಮಿ ಬಳಸಬೇಕು, ಇಲ್ಲಾಂದರೆ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತೈತೆ. ಆಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದನ್ನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಜೀರಿಗೆ ಹಾಕೊಂಡ್ರೆ ಚೆನ್ನಾಗಿರ್ತೈತೆ. ಮತ್ತು ಶುಂಠಿನ ತುರಿದ್ಬಿಟ್ಟು ಹಾಕೊಂಡ್ರು ಅದು ಡಿಫ್ರೆಂಟ್ ಟೇಸ್ಟ್ ಇರ್ತೈತೆ, ಸೂಪರ್ ಆಗಿರ್ತೈತೆ. ಇದಿಷ್ಟು ನಾವು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ಕರಿಬೇವನ್ನು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಹಿಂದೆನೇ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕಿದ್ಮೇಲೆ ಬೇಕಾದ್ರೆ ಕೊತ್ತಂಬರಿ ಹಾಕೋಬೋದು, ಇವಾಗಲೂ ಹಾಕೋಬೋದು. ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ಅಷ್ಟೇ. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮೊಸರನ್ನ ಆಲ್ರೆಡಿ ಮಿಕ್ಸ್ ಮಾಡಿಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಗ್ಲಾಸಷ್ಟು ಹಸಿ ಹಾಲು ಹಾಕೋಬೇಕು ಫ್ರೆಂಡ್ಸ್. ಮೊಸರನ್ನಕ್ಕೆ ಎಕ್ಸ್ಟ್ರಾ ಟೇಸ್ಟೇ ಕೊಡ್ತೈತೆ. ಆದರೆ ನಮ್ಮ ಮನೇಲಿ ಇರಲಿಲ್ಲ, ಆಗಲಿಲ್ಲ. ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಮೊಸರನ್ನ ರೆಡಿ. ನಾರ್ಮಲ್ ಆಗಿ ಮೊಸರನ್ನ ಜೊತೆ ಉಪ್ಪಿನಕಾಯಿ ತಿಂತಾರೆ ಫ್ರೆಂಡ್ಸ್. ನನ್ನ ಮಾವನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಿನ್ನೆ ತಾನೇ ಒಬ್ಬರು ತೆಲುಗು ಸೂಪರ್ ಸ್ಟಾರ್ ಅನ್ಕೊಳ್ಳಿ, ಅವರು ಸೂಪರ್ ಸ್ಟಾರೇ ಇರ್ಬೋದು, ಅವರು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಏನ್ ತಿಂತಾರೆ ಗೊತ್ತಾ ಅಂದ ತಕ್ಷಣ ಓಪನ್ ಮಾಡ್ಬಿಟ್ಟೆ. ತಿನ್ನೋದಾದ್ರೆ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಅವ್ರು ಹೆಲ್ದಿಯಾಗಿ ಏನ್ ತಿಂತಾರೆ, ಜಿಮ್ಗೆ ಹೆಂಗಿರ್ತಾರೆ, ಹೆಲ್ದಿಯಾಗಿ ಏನೇನು ಮಾಡ್ತಾರೆ ಅದೆಲ್ಲ ನೋಡಲ್ಲ. ತಿನ್ನೋದು ಅಂದ ತಕ್ಷಣ ಕಾಣಿಸಿದ ತಕ್ಷಣ ಓಪನ್ ಮಾಡಿದೆ. ಮೊಸರನ್ನ ಜೊತೆ ಮಾವಿನ ಹಣ್ಣು ಹಂಚ್ಕೊಂಡು ತಿಂದ್ರಂತೆ. ಎಷ್ಟು ವಿಚಿತ್ರ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಕೇಳಿದ್ದು, ಅದಕ್ಕೆ ಶಿವಾಗೆ ಅದನ್ನ ಪ್ರಯೋಗ ಮಾಡಿಸ್ತೀನಿ. ಆಮೇಲೆ ನಾನು ತಿಂತೀನಿ. ನಮ್ಮ ವಿಚಿತ್ರ ವೆರೈಟಿ ಕಾಂಬಿನೇಷನ್ ಫುಡ್ ರೆಡಿ ಫ್ರೆಂಡ್ಸ್. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮೊಸರನ್ನ ನಾನು ಮಾವಿನ ಹಣ್ಣು ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳಪ್ಪಿ. ಜಾಮೂನ್ ನೆನ್ನೆ ತಿಂದೇ ಇಲ್ಲ ತಾನೇ ನೀನು? ಜಾಮೂನು ಫ್ರೆಂಡ್ಸ್ ಸಕ್ಕದಾಗಿ ಗೊತ್ತೈತೆ ನಾನು ಮಾಡಿದ್ರೆ. ಆದ್ರೆ ಈ ಗಜಿ ಬಿಜಿ, ಓ ಮೈ ಗಾಡ್. ಇನ್ನೊಂದು ಸ್ವಲ್ಪ ಬಟ್ಟೆಗಳೈತೆ ಶಿವದು. ಯಪ್ಪ ಯಪ್ಪ ಯಪ್ಪ. ಇವತ್ತು ಈ ವಾಷಿಂಗ್ ಮಿಷಿನ್ ನೀರನ್ನ ಎತ್ತೆ ಆಚೆ ಉಯ್ಯುವಷ್ಟು ನನಗೆ ಪೇಷನ್ಸ್ ಇಲ್ಲ ಫ್ರೆಂಡ್ಸ್. ಎಲ್ಲ ಪಿಚ ಅಲ್ಲ, ಅದಕ್ಕೆ ಪೈಪ್ ಎತ್ಕೊಂಡಿದ್ದೀನಿ. ಡೈರೆಕ್ಟ್ ಬಿಟ್ಬಿಡ್ತೀನಿ.
ವಾಷಿಂಗ್ ಮಿಷಿನ್ ನೀರೆಲ್ಲ ಆಚೆ ಹಾಕ್ಬಿಟ್ಟು ಅದನ್ನು ತೊಳೆದು ನೀಟಾಗಿ ಜೋಡಿಸ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಳ್ಳೋಣ ಅಂತ ಬಂದೆ. ನಮ್ಮ ಪುಟ್ಟ ಅರಮನೆ ಒರೆಸೋಷ್ಟರಲ್ಲಿ ಜೀವ ಬಾಯಿಗೆ ಬರ್ತೈತೆ. ಸಂದಿಗೊಂದಿಲೆಲ್ಲ ತಲೆಗೆ ಕೈಗೆ ಕಾಲಿಗೆಲ್ಲ ಶೆಲ್ಫುಗಳೆಲ್ಲ ತೆಗೆಸ್ಕೊಂಡು ಒದ್ದಾಡ್ಕೊಂಡು ಒರೆಸ್ತೀನಿ. ಈ ಸೈಡಲ್ಲೆಲ್ಲ ಒರೆಸಿದ್ದೀನಿ ಫ್ರೆಂಡ್ಸ್. ಆದರೆ ವಿಚಿತ್ರವಾಗಿ ಒದ್ದಾಡ್ಕೊಂಡು ಒರೆಸ್ದೆ. ಅದನ್ನೇನಾರ ನಿಮಗೆ ತೋರಿಸ್ಬಿಟ್ರೆ ಶೇಕ್ ಆಗಿಬಿಡ್ತೀರಾ. ಅದ್ರ ಸೋಫಾ ಕೆಳಗೆ ಅದ್ರ ಕೆಳಗೆಲ್ಲ ಒರೆಸಿರೋದು. ಆಮೇಲೆ ಈ ಥರ ರಂಗೋಲಿನೂ ಹಾಕ್ಕೊಂಡೆ ಹೊಸ್ಲಿಗೆ ಇದಕ್ಕೆಲ್ಲ. ಆಮೇಲೆ ಬಾಗ್ಲಲ್ಲಿ ರಂಗೋಲಿ ಹಾಕೋಣ ಅಂತ ಬಂದೆ. ಆವಾಗಲೇ ಹನಿತಾ ಇತ್ತು. ಇವತ್ತೇನಾರ ದೊಡ್ಡ ರಂಗೋಲಿ ಹಾಕ್ಬಿಟ್ರೆ ಅಂದರೆ ವಾಟ್ರಲ್ಲಿ ಹೋಮ ಮಾಡ್ದಂಗೆ ಅಂದ್ಬಿಟ್ಟು 7ರಿಂದ 1 ಅಂದರೆ ಮಧ್ಯದಲ್ಲೇ 5 ಲೈನು ಸ್ಟ್ರೈಟ್ ಲೈನ್ ಇಟ್ಕೊಂಡು ಸುತ್ತ ಒಂದೊಂದು ಲೈನ್ ಇಟ್ಕೊಂಡು ಸುತ್ತ ರಂಗೋಲಿ ಹಾಕ್ಕೊಳ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ಇದನ್ನು ಚಿಕ್ಕದಾಗಿ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಕಾಮಿಡಿ ಏನಂದರೆ ಇದನ್ನು ಫಸ್ಟ್ ಟೈಮ್ ಇವತ್ತೇ ನಾನು ಹಾಕ್ತಾ ಇರೋದು. 5ರಿಂದ 1 ಯಾವಾಗಲೂ ಹಾಕಿರ್ತೀನಿ, 7ರಿಂದ 1 ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಹಂಗಾಗಿ ಮಧ್ಯ ಸ್ವಲ್ಪ ಜಾಯಿಂಟ್ಗಳು ಮಾಡ್ಕೊಳ್ತಾ ಇರ್ತೀನಿ. ಮಿಸ್ ಮಾಡ್ದಿರ ನೋಡಿ, ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಈ ಥರ ರಂಗೋಲಿಗಳನ್ನ ಕಲಿಯೋಕ್ಕೆ. ಇದೇ ನಾನು ಮಾಡಿರೋ ಮಿಸ್ಟೇಕ್ನ ಅಲ್ಲಲ್ಲೇ ಸರಿ ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ಆ ಲೈನ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಲೈನಿಗೆ ಬಂದು ಇದನ್ನು ಸಹ ಲೈನ್ಗಳು ಜಾಯಿಂಟ್ ಮಾಡಿಕೊಂಡು ಮಧ್ಯ ಸುತ್ತಾಕೊಂಡು ಹೋಗ್ತಾ ಇರೋದು. ಆ ರಮಗ್ ರಂಗೋಲಿ ಮುಗ್ದೋಗ್ತೈತೆ. ಈ ಥರ ರಂಗೋಲಿ ಆದರೆ ಯಾರು ಬೇಕಾದರೂ ಹೆಂಗೆ ಬೇಕಾದ್ರೂ ಸುತ್ತಾಕೊಂಡು ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಎಷ್ಟು ದೊಡ್ಡ ರಂಗೋಲಿ ಬೇಕಾದರೂ ಹಾಕ್ಬೋದು. ಇದರಲ್ಲೂ ಸಿಕ್ಕಾಪಟ್ಟೆ ಸೂಪರಾಗಿರ್ತೈತೆ. ನನಗೆ ಈ ಥರ ರಂಗೋಲಿಗಳು ಸಹ ಇಷ್ಟ. ಈ ಥರದ್ದು ಆ ಥರದ್ದು ಅಂತಲೇ ಅಲ್ಲ, ಎಲ್ಲ ರಂಗೋಲಿಗಳು ಇಷ್ಟ. ರಂಗೋಲಿ ಹಾಕೋಕ್ಕೆ ಇಷ್ಟ. ಅದಕ್ಕೆ ಮಳೆಗಾಲದಲ್ಲಿ ಹಾಳಾಗ್ತೈತೆ ಅಂತ ಗೊತ್ತಿದ್ರೂ ವಾರದ ದಿನ ರಂಗೋಲಿ ಹಾಕ್ಬೇಕು ಅಂದ್ಬಿಟ್ಟು ಒದ್ದಾಡ್ಕೊಂಡು ಹಾಕ್ತಾಯಿದ್ದೀನಿ. ಬಾಗಿಲೆಲ್ಲ ಪಿಚ ಅಂತ ಇತ್ತು. ಅದರಲ್ಲಿ ರಂಗೋಲಿ ಹಾಕೋಕ್ಕೆ ಯಪ್ಪ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂತೈತೆ. ಇಷ್ಟಕ್ಕೆ ಬಿಡಲ್ಲ ನಾನು. ಇಟ್ಕೆ ಪುಡಿಲೂ ಸಹ ಹಾಕ್ತಾಯಿದ್ದೀನಿ ನೋಡಿ. ರಂಗೋಲಿ ಹಾಕಿದ್ರೇ ಹಾಳಾಗ್ತೈತೆ ಅಂಥದ್ರಲ್ಲಿ ಇಟ್ಕೆ ಪುಡಿ ಬೇರೆ ಹಾಕ್ತಾಯಿದ್ದೀನಿ. ಅಟ್ಲೀಸ್ಟ್ 5 ನಿಮಿಷ ಆದರೂ ನನ್ನ ಕಣ್ಮುಂದೆ ಇರಲಿ ರಂಗೋಲಿ. ಆಮೇಲೆ ಮಳೆ ಬಿದ್ದು ಹಾಳಾದರೂ ಪರವಾಗಿಲ್ಲ ಅಂತ. ಡೆಡಿಕೇಶನ್ ಫ್ರೆಂಡ್ಸ್, ಡೆಡಿಕೇಶನ್ನು ರಂಗೋಲಿ ಮೇಲೆ. ಈ ಥರ ಇಟ್ಕೆ ಪುಡಿನಲ್ಲಿ ಫುಲ್ಲು ಕವರ್ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತು ಲುಕ್ಕು. ಮಳೆ ಬಂದು ಹಾಳಾದರೂ ಪರವಾಗಿಲ್ಲ. 1-2-3 ನಿಮಿಷ ನಿಂತ್ಕೊಂಡು ನಮ್ಮ ರಂಗೋಲಿ ನೋಡಿದ್ರೆ ನನಗೆ ಸಮಾಧಾನ ಆಗ್ಬಿಡ್ತೈತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾರಾದರೂ ಟ್ರೈ ಮಾಡಿದ್ರೆ 5ರಿಂದ 1 ರಂಗೋಲಿ ಇದೇ ಥರದ್ದು ಚುಕ್ಕಿಟ್ಟು ಟ್ರೈ ಮಾಡಿ, ಪಕ್ಕ ಸಖತ್ತಾಗಿ ಬರ್ತೈತೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ ಅಷ್ಟೇ. ಆಮೇಲೆ ನಮ್ಮ ಗಿಡಗಳ ಹತ್ರ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಬಂದೆ. ಇಲ್ಲಿಗೆ ಲೈನಿಗೂ ಎಲ್ಲ ಗಿಡಗಳಿಗೂ ಎಲ್ಲ ದೇವ್ರುಗಳಿಗೂ ಸೇರಿಸಿ ಒಂದೇ ರಂಗೋಲಿ ಹಾಕ್ಬಿಡೋಣ ಅಂದ್ಬಿಟ್ಟು ಲೈನು ಚುಕ್ಕಿ ಸಮ ಚುಕ್ಕಿ ರಂಗೋಲಿ ಇಟ್ಕೊಂಡು ಆಮೇಲೆ ಒಂದೊಂದು ಚುಕ್ಕಿ ಬಿಟ್ಟು ಮಧ್ಯದಲ್ಲಿ ಒಂದೊಂದು ಚುಕ್ಕಿ ಇಟ್ಕೊಂಡೆ. ಇದು ಸಹ ನೆಟ್ಟಿಗೆ ಹಾಕ್ಲಿಲ್ಲ. ಇದು ಸಹ ಕನ್ಫ್ಯೂಸ್ ಆಯಿತು. ಒಂದು ತ್ಯಾವದಲ್ಲಿ ಕುತ್ಕೊಂಡು ರಂಗೋಲಿ ಹಾಕ್ತಿರೋದಕ್ಕೆ ನನಗೆ ಹೆಂಗೆ ಆಗ್ತಾ ಇತ್ತು. ಅದಕ್ಕೋಸ್ಕರನೇ ಒದ್ದಾಡ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ಸುತ್ತಿ ಹಾಕ್ಕೊಂಡೆ. ಫೈನಲೆಲ್ಲ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಕನ್ಫ್ಯೂಸ್ ಆಗೋಯ್ತು. ಆದರೆ ಪರವಾಗಿಲ್ಲ ಅಂದ್ಬಿಟ್ಟು ಈ ಥರ ಒದ್ದಾಡ್ಕೊಂಡು ಮುಗಿಸ್ಕೊಂಡೆ. ಈ ಥರ ರಂಗೋಲಿಗಳು ಅಷ್ಟೇ ಬಾರ್ಡ್ರ್ಗಳೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ಹಳೆ ಕಾಲದ ಮನೆಗಳಲ್ಲಿ ನಾವು ನೋಡಿರ್ತೀವಿ, ಮನೆ ಒಳಗಡೆ ಸುತ್ತ ಗೋಡೆ ಹರಗಲ್ಲಿ ಈ ಥರ ರಂಗೋಲಿನ ಹಾಕ್ತಿದ್ರು. ಆವಾಗಿನ ಮನೆಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೇಂಟಲ್ಲೇ ಹಾಕ್ಬಿಟ್ಟಿರೋರು ಪರ್ಮನೆಂಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅದೆಲ್ಲ ನೆನಪಾಗ್ತೈತೆ ನನಗೆ ಈ ಥರ ರಂಗೋಲಿಗಳು ಹಾಕ್ಬೇಕಾದ್ರೆ. ಆಮೇಲೆ ಇದಕ್ಕೂ ಇಟ್ಕೆ ಪುಡಿನಲ್ಲಿ ಮಧ್ಯದಲ್ಲಿ ವಕ್ರಪಕ್ರ ಲೈನ್ಗಳು ಹಾಕ್ಕೊಂಡೋಗಿ ಆ ಕಡೆಯಿಂದ ವಕ್ರಪಕ್ರ ಲೈನ್ಗಳು ಹಾಕ್ಕೊಂಡು ಬಂದ್ಬಿಟ್ಟು ಇಷ್ಟಕ್ಕೆ ಕಂಪ್ಲೀಟ್ ಮಾಡಿಕೊಂಡೆ. ಅದರ ಮುಂದೆನೂ ಇನ್ನೊಂದು ರಂಗೋಲಿ ಹಾಕೋಣ ಅಂದರೆ ಆಗಲಿಲ್ಲ ನನ್ನ ಕೈಲಿ. ಇಷ್ಟನ್ನು ಮುಗಿಸ್ಕೊಂಡು ಆಮೇಲೆ ನಾನು ಹೋಗಿದ್ದು ನೀರು ಮನೆಗೆ. ಏನೋ ದೊಡ್ಡ ಸಾಧನೆ ಮಾಡೋಕ್ಕೆ ಹೋದಂಗೆ ಹೋಗ್ತಾಯಿದ್ದೀನಿ, ಬಿಲ್ಡಪ್ ಕೊಟ್ಕೊಳ್ತಾ ಇದ್ದೀನಿ. ನೋಡಿದ್ರೆ ಬಟ್ಟೆ ಹಿಂಡಕ್ಕೆ ಹೋಗಿರೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಫ್ರೆಂಡ್ಸ್. ಇವತ್ತು ಏನಕ್ಕಾರ ಬಟ್ಟೆ ಹೋಗ್ಯಕ್ಕೆ ಎತ್ಕೊಂಡು ಅಂತ ಅನ್ನಿಸ್ಬಿಡ್ತು. ವಾರದ ದಿನ ಈ ಕೆಲಸಗಳನ್ನು ಮಾಡಲ್ಲ ಅಂದರೆ ಇದೇ ಕಾರಣ. ಮತ್ತು ಪೂಜೆ ದಿನ ಒಗಿಲೂಬಾರ್ದು. ಅರ್ಧ ಇಲಿಗಳು ಕಚ್ಬಿಟ್ಟಿತ್ತವೇನೋ ಅಂತ ನೋಡೋಕ್ಕೆ ಎತ್ಕೊಂಡೆ. ಒಂದೇ ಒಂದು ಪ್ಯಾಂಟ್ ಮಾತ್ರ ಹೋಗಿತ್ತು, ಪರವಾಗಿಲ್ಲ ಬದುಕೊಂಡೆ. ಶಿವ ಬಟ್ಟೆ ಏನಾರ ಒಂಚೂರು ಡ್ಯಾಮೇಜ್ ಆಗಿಬಿಟ್ಟಿದ್ದಿದ್ರೆ ಇವತ್ತು ಮುಗಿತಿತ್ತು. ನನ್ನ ಕೊನೆ ದಿನ ಆಗ್ಬಿಡ್ತೈತಿ ಇವತ್ತು. ಅದೆಲ್ಲಾದರೂ ಹೋಗಲಿ, ಈ ಮಳೆಯಲ್ಲಿ ಬಟ್ಟೆ ಒಣಗಿಸೋದೈತಲ್ಲ ಯಮ ಬಾಧೆ ನನಗಂತೂ. ಈ ವಾತಾವರಣ ಬೇಸಿಗೆನಲ್ಲಿ ಎಷ್ಟು ಚೆನ್ನಾಗಿರ್ತಿತ್ತೋ ಮರದ ಕೆಳಗೆ ತಂಪಾಗಿ. ಮಳೆಗಾಲದಲ್ಲಿ ಅಷ್ಟೇ ಕಷ್ಟ, ಯಾಕಂದರೆ ಒಂದು ಸ್ವಲ್ಪ ಬಿಸಿಲು ಸಹ ಬೀಳಲ್ಲ ಬಟ್ಟೆಗಳ ಮೇಲೆ, ಎಲ್ಲ ಮರ ಗಿಡ ಇರೋದ್ರಿಂದ. ಆದರೂ ಹೆಂಗಾದರೂ ಕಷ್ಟಪಟ್ಟು ಸ್ಮೆಲ್ ಬರದೇ ಇರೋಂಗೆ ಒಣಗಿಸ್ಕೊಳ್ಳೋದೇ ನನ್ನ ಟಾರ್ಗೆಟು. ಟೈಮ್ ಬಂದು 11:30 ಆಯಿತು ಫ್ರೆಂಡ್ಸ್. ಅಷ್ಟಲ್ಲೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಬಟ್ಟೆಗಳು, ಪಾತ್ರೆಗಳು, ರಂಗೋಲಿಗಳು, ಬಾಗಿಲುಗಳು. ನಿಂದು ಒಂದು ಬಾಳ, ನಿಂದು ಒಂದು ಜೀವನನ. ಟಾನ್ಸಿ ಅವನ ರೂಮ್ ಅವನಿಗೆ ಬಿಟ್ಕೊಟ್ವಿ. ಯಾವ ನಾಯಿಗೆ ಬೇಕೋ ನಿನ್ನ ರೂಮ್ ಅಂತೆ, ರೂಮ್ ತಗೊಳ್ಳೋಣ ರೂಮ ಅಷ್ಟೇ ಫ್ರೆಂಡ್ಸ್. ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದು, ಬಕೆಟ್ ಮೇಲೆ ಹಿಂಗೆ ಮಾತಾಡೋದು. ಅದಕ್ಕೆ ಅವ್ನಿಗೆ ನನ್ಕೊಂಡ್ರಾಗಲ್ಲ ಅವನ ರೂಮ್ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಮೊನ್ನೆ ಶಿವ ಒಂದು ಮಿಸ್ಟೇಕ್ ಮಾಡೈತೆ. ಮೇಯ್ನು ನೀರು ಮನೆಗೆ ಆ ಗುಂಡಿ ಕುಂಡ್ರಿಸ್ಬೇಕಲ್ಲ ನೀರು ಕಾಯಿಸ್ಕೊಳ್ಳೋಕ್ಕೆ, ಅದಕ್ಕೇನೆ ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗಿದ್ದು ತಂಪ ಬುಕ್ ಮಾಡಿಕೊಂಡು. ಅದನ್ನೇ ಮರ್ತ್ಬಿಟ್ಟೋಗೈತೆ ಹೆಂಗೆ ಫ್ರೆಂಡ್ಸ್. ಅದೇ ಚೊಂಬ ಹೋದ್ರೆ ಹೋಗ್ಲಿ ಕಾಣಿಸಿಲ್ಲ ಅನ್ನೋಕ್ಕೆ, ಅಷ್ಟು ದೊಡ್ಡದು ಕಾಣಿಸ್ಲಿಲ್ವಂತೆ ರಾತ್ರಿ ಲೋಡ್ ಮಾಡೋಕ್ಕೆ. ಅಯ್ಯೋ ದೇವ್ರೆ, ಏನು ಹೇಳ್ತೀರಾ ಫ್ರೆಂಡ್ಸ್, ತಲೆನೋವು ಬರ್ತೈತೆ ಶಿವ ಹತ್ರ. ಟಾಮ್ಲು ಆಯ್ತು ಬಿಡು, ಇಂಥವೆಲ್ಲ ಕಾಮನ್ನು ಲೈಫಲ್ಲಿ. ಮನ್ಸಿಗೆ ಹಾಕೋ ನಿಂದು ತುಂಬ ದೊಡ್ಡ ಮನ್ಸಲ್ಲ. ನಿನ್ ರೂಮ್ ಗುಡಿಸ್ಕೊಡ್ತೀನಿ ಎದ್ದಳಮ್ಮ.
ಕಸ ಏನಿಲ್ಲ ಆದ್ರೂ ಕುಡ್ಸ್ಕೊಡ್ತೀನಿ ಎದೋಳು. ಓಕೆ ಹೋಗ್ಲಿ ಬಾ, ಕಸ ಹಾಕ್ಬಿಟ್ಟು ಬರ್ಬಾ ಒಂದು ರೌಂಡು. ಕಸ ಹಾಕ್ಬಿಟ್ಟು ಬರ್ಬೇಕು ಫ್ರೆಂಡ್ಸ್. ನಮ್ಮದು ಡಸ್ ಬಕೆಟ್ ಅಲ್ಲ, ಡಸ್ಟ್ಬಿನ್ ಅಲ್ಲ, ಡಸ್ ಬಕೆಟು. ಅದರಲ್ಲಿ ಮಳೆ ನೀರೆಲ್ಲ ತುಂಬಿಕೊಂಡು ನಾನು ವರ್ಣಿಸಲಾರೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿಯನ್ನು. ಹೆಂಗೆಂಗೋ ಆಗ್ತೈತೆ ಜೀವನ, ಗಿಜಿ ಬಿಜಿ. ನೋಡಿ ಇಲ್ಲಿ ಮಿನಿ ಕೆರೆ, ಇದನ್ನು ದಾಟ್ಕೊಂಡು ಬೆಳಗ್ಗೆಯಿಂದ ತುಳ್ಕೊಂಡು ನೀರು ಮನೆಗೂ ನನ್ನ ಮನೆಗೂ ಓಡಾಡ್ತಾ ಇದ್ದೀನಿ. ಇದೇ ನಾವು ಕಸ ಹಾಕುವ ಜಾಗ. ಓ ಸೊಳ್ಳೆ ಫುಲ್ಲು ಮೀಲ್ಸು. ಶಾಮ ಬಾರೋ ಹೊಟ್ಟೆ ಹಸಿ. ಅಪ್ಪ ಹಾಗಲ್ಲ, ಪೂಜೆ ಮಾಡೋದು ಹೆಂಗೋ 1 ಗಂಟೆ ಆಗ್ಬಿಡ್ತಿದೆ. ಅಷ್ಟರಲ್ಲಿ ಆಗೋದೇ ಇಲ್ಲ, ತಿಂದುಬಿಡ್ತೀನಿ ಆಗಿದ್ದಾಗಲಿ. ವಾವ್ ನೋಡಿ ಫ್ರೆಂಡ್ಸ್, ಹಣ್ಣುಗಳು ಮರದ ತುಂಬ ಜೋತು ಬಿದ್ದವೆ. ಇನ್ನೊಂದು ಕಡೆ ಮಾವಿನ ಹಣ್ಣುಗಳು ಹಣ್ಣಾಗಿ ಬಿದ್ದವೆ, ತಿನ್ನಂಗಿಲ್ಲ. ಯಾಕಂದರೆ ಹುಳಿ ಜೊತೆಗೆ ಹುಳಿ ಎರಡು ಒಟ್ಟಿಗೆ ಅವೆ. ಯಾಕೋ ಓಡ್ ಬಂದೆ? ಭಯ ಬಿದ್ದ? ಮನೆ ಬಾಗಿಲು ಕ್ಲೀನ್ ಮಾಡೋಷ್ಟರಲ್ಲಿ ಜೀವ ಬಾಯಿಗೆ ಬಂದೈತೆ. ಕಾಲು ನೀಟಾಗಿ ಒರೆಸ್ಕೊಂಡು ಬಾ ಟಾಮ್. ನಿಜವಾಗ್ಲೂ ಬೈದೇ ಹಾಕ್ಬಿಡ್ತೀನಿ. ಎಂತ ವಿಲನ್ ಅಂದ್ರೆ ನನ್ನ ಲೈಫಲ್ಲಿ ವಿಲನ್ ನೀನೇನೆ. ನಂದು ಸೇಮ್ ಊಟ ಫ್ರೆಂಡ್ಸ್, ವಿಚಿತ್ರ ವಿಸ್ಮಯ. ಮೊದಲು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಜಾಮೂನ್ ನಾನು ನೆನೆ ಟೇಸ್ಟ್ ನೋಡಿದೆ, ಸಕ್ಕತ್ತಾಗಿತ್ತು. ನೆನೆ ಜೇನುತುಪ್ಪ ಹಾಕ್ಬಿಟ್ಟಿದ್ದೆ ಜಾಮೂನ್ ನೀರಿಗೆ. ಮೊಸರನ್ನ ವಿತ್ತು ಮಾವಿನ ಹಣ್ಣು. ನಾನು ಒಬ್ರು ಸೆಲೆಬ್ರಿಟಿ ತಿನ್ನೋದು ನೋಡಿದೆ, ಅದಕ್ಕೆ ನಾನು ತಿಂದು ನೋಡ್ತೀನಿ. ಒಂಥರ ಡಿಫ್ರೆಂಟ್ ಆಗೈತೆ ಮಾವಿನ ಹಣ್ಣು. ಹೇಳಕ್ಕಾಗ್ತಲ್ಲ ಫ್ರೆಂಡ್ಸ್, ಏನೋ ಒಂಥರ ಐತೆ. ತಾವು ಓಡೇ ಹೋಗ್ಬಿಟ್ಟ ಅವ್ನ ರೂಮ್ಗೆ. ಊಟ ಮಾಡಿಕೊಂಡು ಈ ಸಿಲಿಂಡ್ರಲ್ಲಿ ನೀರು ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಡನ್ನಾಗಿ ಸಿಲಿಂಡರ್ ಖಾಲಿ ಆದರೂ ಅಡುಗೆ ಮಾಡೋಕ್ಕಿರಲಿ ಅಂತ ಶಿವ ತಂದಿಟ್ಟೈತೆ. ನಾನು ಯಾವ ಥರ ಮಾಡ್ತಾಯಿದ್ದೀನಿ, ಬೇರೆ ವಿಧಿ ಇಲ್ಲ ಫ್ರೆಂಡ್ಸ್, ವಿಧಿ ಇಲ್ಲ. ಸೌದೆಗಳೆಲ್ಲ ನೆಂದೋಗವೆ. ಅಂದರೆ ಟಾಮ್ ರೂಮಲ್ಲಿ ಎತ್ತಾಕೋಬೇಕಾಗಿತ್ತು ಫ್ರೆಂಡ್ಸ್. 4 ದಿನದಿಂದ ಆಟೋಮೆಟಿಕ್ಕಾಗಿ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ನನಗೆ ಕಲ್ಪನೆಯೂ ಇರಲಿಲ್ಲ. ಮಳೆಗಾಲ ಇನ್ನೂ ಎಲ್ಲ ದೂರ ಐತೆ ನೋಡಿ. ಮಳೆಗಾಲದಲ್ಲಿ ಮಳೆ ಬರಲ್ಲ, ಬೇಸಿಗೆಗಾಲದಲ್ಲಿ ಬಿಸಿಲಿರಲ್ಲ, ಚಳಿಗಾಲದಲ್ಲಿ ಚಳಿನೇ ಇರಲ್ಲ, ಎಲ್ಲ ಉಲ್ಟಾ ಪಲ್ಟಾ ಆಗ್ತೈತೆ. ಹಂಗೆ ಕನ್ಫ್ಯೂಸ್ ಅದೇ. ಟಾಮು ಪರ್ಮಿಷನ್ ಇಲ್ದಿರೇ ಅವ್ನ ರೂಮ್ ಮತ್ತೆ ಬಳಸ್ಕೊಳ್ತಾ ಇದ್ದೀನಿ, ಮನೆ ಮರ್ಯಾದೆ ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ಮಾವಿನ ಹಣ್ಣು ತಿಂದು ಪಿಂಪಲ್ಸ್ಗಳು ಜಾಸ್ತಿ ಆಗ್ತವೆ. ಚಿಕನ್ನು ತಿಂದು ಫೇಸ್ ಪ್ಯಾಕ್ ಹಚ್ಚಬೇಕು. ಮುಖ ಜಾಸ್ತಿ ಹಾಳಾಗಿರೋದ್ರಿಂದ ನನ್ನ ಫೇವ್ರೆಟ್ ಫೇಸ್ ಪ್ಯಾಕೆ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಅದೇ ಆರೆಂಜ್ ಸಿಪ್ಪೆ ಒಣಗಿಸಿ, ಮೂಸಂಬಿ ಸಿಪ್ಪೆ, ಆರೆಂಜ್ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಅರಿಶಿನ, ಸ್ವಲ್ಪ ಚಂದನ, ಗಂಧ, ಅದು ಮತ್ತು ಕಡಲೆ ಹಿಟ್ಟು 2 ಸ್ಪೂನು. ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಸಖತ್ತಾಗಿ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ನನ್ನ ಸ್ಕಿನ್ಗೆ ಮಾತ್ರ ಸಖತ್ತಾಗಿ ಸೆಟ್ ಆಗೈತೆ. ಅದಕ್ಕೆ ಜಾಸ್ತಿ ಮುಖ ಡ್ಯಾಮೇಜ್ ಆಯ್ತಂದರೆ ಪ್ಲಾಸ್ಟಿಕ್ ಸರ್ಜರಿ ಥರ ಈ ಫೇಸ್ ಪ್ಯಾಕ್ ನಾನು ಹಚ್ತಾ ಇರ್ತೀನಿ. ಇಷ್ಟು ಭಯಂಕರವಾಗಿರೋದು ನೋಡಿ ನನಗೆ ಆಶ್ಚರ್ಯ ಆಯಿತು. ಅಷ್ಟೇ ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಫೇಸ್ ಪ್ಯಾಕ್ ರೆಡಿ. ಡ್ರೈ ಸ್ಕಿನ್ ಇರೋರು ಹಾಲು ಮೊಸರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಖತ್ತಾಗಿ ವರ್ಕ್ ಆಗ್ತೈತೆ. ಚಂದನ ಒಂದು ಅರ್ಧ ಸ್ಪೂನ್ ಅಷ್ಟು, 1/4 ಸ್ಪೂನ್ ಅಷ್ಟು ತಗೊಂಡೆ ಫ್ರೆಂಡ್ಸ್. ಕೆಮಿಕಲ್ ಅಲ್ವಾ, ಮುಖ ಹಾಳಾಗ್ತೈತೆ. ಪ್ಯೂರ್ ಚಂದನ ತಗೋಬೇಕು ಅಂತ ಮನ್ಸು ಮಾಡ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋದಾಗಿತ್ತು, ವಿಚಾರಿಸ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ. ಆನ್ಲೈನಲ್ಲೂ ಸಿಗ್ತವೆ ಪ್ಯೂರ್ ಚಂದನ. ಅದೇ ತೇದ್ಬಿಟ್ಟು ನಮಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಬರ್ತಾಯಿತ್ತು ಫ್ರೆಂಡ್ಸ್ ಮೈ ಮೇಲೆ. ಆವಾಗ ಸಣ್ಣ ಪಿಂಪಲ್ಸು, ಜ್ವರ, ಹಂಗೆ ಬೇವಿನ ಸೊಪ್ಪು ಮೇಲೆ ಮಲಗಿಸ್ತಾ ಇದ್ರಲ್ಲ ಅದು. ಆವಾಗ ಚಂದನನ ತೇದು ಮೈಗೆಲ್ಲ, ಅದು ಅಮ್ಮ ಅಲ್ಲ, ಇದು ಬರ್ತಾಯಿತ್ತು ಕಪಾಳ ಒಂದೇ ಕಡೆ ಊದ್ಕೋತಾಯ್ತು ಇಲ್ಲಿ. ಆವಾಗ ಹಚ್ತಾ ಇದ್ರು ಇಲ್ಲಿ ಗಂಧ ತೇದು ಹಚ್ಚೋರು, ಅದು ಸಹ ಅಮ್ಮ ನಮ್ಮ ಕಡೆ. ಈಗ ಈ ಥರ ಊದ್ಕೊಂಡ್ರೆ ಡೆಂಟಿಸ್ಟ್ ಹತ್ರ ಹೋಗ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗೋವಿ ಯಾವಾಗ. ತಣ್ಣೀರು ಇಸ್ಕೊಂಡು ದೇವಸ್ಥಾನ ಗಂಧ ಹಚ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಬರ್ತೀವಿ, ಕಮ್ಮಿ ಆಗ್ಬಿಡ್ತಿತ್ತು ಎಲ್ಲದಕ್ಕೂ ದೇವರು. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮುಖನ ಇದೇ ನಮ್ಮ ಕೋಮಲವಾದ ಮುಖ ಅಂದ್ಕೊಂಡು ಇಮೇಜಿನ್ ಮಾಡ್ಕೊಂಡು ಹಚ್ಕೋಬೇಕು. ನೆಕ್ಕಿಗೂ ಸಹ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ನೀರು ಕಾಯಕ್ಕೆ ಟೈಮ್ ಐತಲ್ಲ, ಅದಕ್ಕೆ 1 ಗಂಟೆ ಕರೆಕ್ಟಾಗಿ ಪೂಜೆ ಮಾಡಿಬಿಟ್ರೆ ಇವತ್ತೊಂದು ದಿನ ಕಂಪ್ಲೀಟ್ ನಂದು.
ಓಕೆ ಫ್ರೆಂಡ್ಸ್, ಈ ಫೇಸ್ ಪ್ಯಾಕು 20 ನಿಮಿಷಗಳ ಕಾಲ ಮಾತ್ರ ಬಿಡ್ತೀನಿ. ಅಷ್ಟರಲ್ಲಿ ಚೆನ್ನಾಗಿ ಬಿಸಿ ಬಿಸಿ ನೀರು ಕಾದಿರ್ತೈತೆ. ಅದನ್ನು ಬಗ್ಸ್ಕೊಂಡು ಇನ್ನೊಂದು ಟ್ರಿಪ್ಪು ಕಾಯಿಸ್ಕೊಂಡು ಶಿವ ಅನ್ಸೋದು. ಇವತ್ತು ಮಾತಾಡಬಾರ್ದು, ಅದಕ್ಕೆ ನಾನು ಮ್ಯೂಟಲ್ಲಿರ್ತೀನಿ ಫ್ರೆಂಡ್ಸ್. ಶಿವ ಬತ್ತೈತೆ ಫ್ರೆಂಡ್ಸ್. ಸಿಲಿಂಡ್ರಲ್ಲಿ ನೀರು ಕಾಯಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಸೀರಿಯಲಲ್ಲಿ ವಿಲನ್ಗಳು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ, ಅದಕ್ಕಿಂತ ಜೋರಾಗಿ ಕೊಡ್ತೈತೆ. ಫೋನಲ್ಲಿ ಮೆಸೇಜಸ್ಸು ಕಾಲ್ಸ್ ಎಲ್ಲ ಡಿಲೀಟ್ ಮಾಡ್ತೈತೆ. ಸೈಕಲ್ ಗ್ಯಾಪಲ್ಲ, ಇದು ಮರದ ಗ್ಯಾಪು. ಈ ಮುಖದ ಎಕ್ಸ್ಪ್ರೆಷನಲ್ಲಿ ನಾನು ಇವತ್ತು ಕಂಡುಹಿಡಿತೀನಿ ಏನು ನಡೀತೈತೆ ಅಲ್ಲಿ ಅಂತ. ಫೋನ್ ಮಾಡ್ತೈತೆ, ಮೆಸೇಜು ಕಾಲ್ ಮಾಡಬೇಡ, ನಾನು ಊಟಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತು. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ಏನು ಸೈಕಲ್ ಗ್ಯಾಪಲ್ಲಿ ಏನೋ ಮಾಡ್ತಿದ್ದೆ? ನಿನ್ನ ಅಜ್ಜಿ ಹಾಕಿದ ತಕ್ಷಣ ಕರೆಂಟ್ ಹೋಗ್ಬಿಡ್ತಲ್ಲಪ್ಪಿ. ಊಟ ನೀನು ಹಾಕೊಂಡು ತಿಂತೀಯಾ? ನನ್ನ ಫೇಸ್ ಪ್ಯಾಕ್ ಎಲ್ಲ ಊಟದಲ್ಲಿ ಬಿದ್ದೋಗ್ತಿದ್ದೆ. ಮನ್ಸಿಗೆ ಡ್ರೈ ಆಗೈತೆ. ಸಾಕು, ಇಲ್ಲಿವರೆಗೂ ಬಿಟ್ರೆ ಸಾಕು ಫೇಸ್ ಪ್ಯಾಕ್. ಓಕೆ ಫ್ರೆಂಡ್ಸ್, ಈಗ ಮ್ಯಾಟ್ರಿಗೆ ಬರೋಣ. ಅದೇನಂದ್ರೆ, ನೀವು ಬೇಸಿಗೆನಲ್ಲಿ ಐಸ್ ಕ್ರೀಮ್ ರೆಸಿಪಿ ಕೇಳಿದ್ರಿ, ನಾನು ಮಳೆಗಾಲದಲ್ಲಿ ಮಾಡ್ತಾ ಇದ್ದೀನಿ. ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಏನಾರ ಮಾಡ್ರಿ ಅಂದ್ರೆ ಮತ್ತೆ ಯಾವ್ದು ಚಳಿಗಾಲಕ್ಕೆ ಮಾಡ್ತೀನೋ ಏನೋ. ಓಕೆ ಫ್ರೆಂಡ್ಸ್, ಬಂದೇ ಬಿಡೋಣ. ನಾನು ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್. ಬೆಳಗ್ಗೆ ತಗೊಂಡಲ್ಲ ಫ್ರೆಶ್ ಕ್ರೀಮ್ ಮತ್ತೆ ಡ್ರೈ ಫ್ರೂಟ್ಸು, ಇದಕ್ಕೋಸ್ಕರನೇನೆ. ಮತ್ತೆ ನಮ್ಮ ಮನೇಲಿ ಜಾಸ್ತಿ ಮಾವಿನ ಹಣ್ಣು ಐತೆ ಫ್ರೆಂಡ್ಸ್. ಇದರಲ್ಲಿ ಪೂರ್ತಿ ಹಣ್ಣಾಗಿರೋದಂಥದ್ದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾಂಗೋ ದೊಡ್ಡದೇ ತಗೊಂಡಿದ್ದೀನಿ, ಅಂದ್ರೆ ಅಪ್ಪಿತಪ್ಪಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಟೇಸ್ಟ್ ಆಗ್ಬಿಟ್ಬಿಟ್ರೆ ಜಾಸ್ತಿ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದು ಮಾವಿನ ಹಣ್ಣು ತಗೊಂಡಿದ್ದೀನಿ. ಅದೇ ಫ್ರೆಂಡ್ಸ್, ಫ್ರೆಶ್ ಕ್ರೀಮು ಇದ್ರದ್ದು ತುಂಬಾನೇ ಕೆಲಸ ಐತೆ ನನಗೆ. ಇದು ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಮಾಡ್ಕೋಬೇಕಂತೆ. ಮಿಕ್ಸಿಗೆ ರುಬ್ಕೊಳ್ಳೋಣ ಅಂದ್ರೆ ಮಿಕ್ಸಿನಲ್ಲಿ ಆಗೋದೇ ಇಲ್ವಂತೆ. ಮಿಕ್ಸಿ ಹೀಟ್ ಬತ್ತಿತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಇದು ಫ್ರೆಶ್ ಕ್ರೀಮ್ ಆಗೋದಿಲ್ವಂತೆ. ಅದಕ್ಕೆ ಇದನ್ನು ಸೈಡಲ್ಲಿ ಇರೋಣ. ಮೊದಲು ಮಾವಿನ ಹಣ್ಣು ತೊಳ್ಕೊಂಡಿದ್ದೀನಿ. ಮಾವಿನ ಹಣ್ಣನ್ನ ಪೇಸ್ಟ್ ಮಾಡ್ಕೋಬೇಕು ಮೊದಲು, ಕರೆಂಟ್ ಹೋಗೋಷ್ಟೊತ್ತಿಗೆ. ಮಾವಿನ ಹಣ್ಣು ಕಟ್ ಮಾಡ್ಕೊಬಿಡ್ತೀನಿ. ಸಿಪ್ಪೆ ತೆಕ್ಕೋಬೇಕು ಫ್ರೆಂಡ್ಸ್, ಸಿಪ್ಪೆ ಆಗಲ್ಲಂತೆ. ಹೆಂಗ್ ಗೊತ್ತೈತೇನೋ, ಒಂದೇ ಕ್ಯೂರಿಯಾಸಿಟಿ. ಚೆನ್ನಾಗಿ ಬಂದ್ರೆ ಶಿವ ಮೆಚ್ಕೋತೈತೆ, ಇಲ್ಲ ಅಂದ್ರೆ ನಾನೇ 20 ರೂಪಾಯಿಗೆ ತರ್ತಿದ್ನಲ್ಲ ವೆನಿಲಾನ, ಚಿಕ್ಕ ಡಬ್ಬಿ ತಿನ್ಬೋದಿತ್ತಲ್ಲ ಅಂತೈತೆ ಅಷ್ಟೇ. ಏನೇ ಆಗ್ಲಿ ಫ್ರೆಂಡ್ಸ್, ನಾನು ಕಲೀಲೇಬೇಕು ಫ್ರೆಂಡ್ಸ್. ಐಸ್ ಕ್ರೀಮ್ ಮಾತ್ರ ಇದು ನನ್ನ ಪ್ರಾಣ, ಹಾಗಾಗಿ ಕಲೀಲೇಬೇಕು. ಓಕೆ ಫ್ರೆಂಡ್ಸ್, ಈ ತರ ಸಿಪ್ಪೆ ಎಲ್ಲ ತಗೊಂಡು ಜಾರ್ಗೆ ನಾವು ಕಟ್ ಮಾಡಿ ಹಾಕೋಬೇಕಾಗ್ತಿದೆ. ಇದು ಎಳೆ ಮಾವಿನಕಾಯಿನ ಕಿತ್ಕೊಂಡು ಫೋರ್ಸ್ಫುಲಿ ಮೆಡಿಸನ್ ಹಾಕಿ ಏನ್ ಮಾಡ್ತಾರೆ ಫ್ರೆಂಡ್ಸ್. ಅದು ಸಿಪ್ಪೆನಲ್ಲೇ ಗೊತ್ತಾಗ್ತೈತೆ. ಸಿಪ್ಪೆ ತೆಳ್ಳಕ್ಕಿದೆ, ಇದು ಪಪ್ಪಾಯ ತರ. ಆದ್ರೆ ಏನ್ ಮಾಡೋದು, ಈಗ ಪ್ಯೂರ್ ಸಿಗ್ಬೇಕು ಅಂದ್ರೆ ಎಲ್ಲಿ ಹೋಗೋಣ ಗೊತ್ತಿಲ್ಲ. ಈಗೆಲ್ಲ ಕಲ್ತಿ ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ. ಇಂಥ ಸಿಚುವೇಶನ್ ಎಲ್ಲ ನೋಡ್ತಿದ್ರೆ 1-5 ಎಕರೆ ಎಲ್ಲರೂ ಜಮೀನ್ ತಗೊಂಡು ಹಣ್ಣುಗಳೆಲ್ಲ ನಾನೇ ಬೆಳ್ಕೊಳ್ಳೋಣ ಅಂತ ಅನಿಸ್ತಿದೆ. ಆದ್ರೆ ಜಮೀನ್ ತಗೊಳಕ್ ದುಡ್ಡಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಇಷ್ಟೊಂದು ಹಣ್ಣು ತಗೊಂಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿನೇ ಆಯ್ತು ಅನ್ಸುತ್ತೆ. ಜಾಸ್ತಿನೇ ಐಸ್ ಕ್ರೀಮ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನ ನುಣ್ಣಗೆ ರುಬ್ಕೋಬತ್ತೀನಿ. ಈ ತರ ಕ್ರೀಮ್ ತರ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀರ್ ಹಾಕ್ತಿರನೆ ಇದನ್ನ ಸೈಡ್ ಇಟ್ಕೋಬೇಕು. ಯಾಕೆ ಇದನ್ನ ಮೊದಲಿಗೆ ರುಬ್ಬಿಟ್ಕೋಬೇಕು ಅಂದ್ರೆ, ಮಿಕ್ಸಿಲ್ ರುಬ್ಬಿದ್ರೆ ಯಾವುದೇ ಐಟಮ್ ಆದ್ರೂ ಸ್ವಲ್ಪ ಹೀಟ್ ಆಗ್ತಿದೆ, ಬಿಸಿ ಬತ್ತಿತ್ತಲ್ಲ, ಅದಕ್ಕೆ ಇದನ್ನ ಮೊದಲು ರುಬ್ಬಿಟ್ಕೊಂಡ್ರೆ ಇದು ತಣ್ಣಗೆ ಆಗ್ತಾ ಇರ್ತದೆ. ನಾವು ಮಾಡ್ತಿರೋದು ಐಸ್ ಕ್ರೀಮ್ ಆಗಿರೋದ್ರಿಂದ ತಣ್ಣಗೆ ಇರಬೇಕು. ಮತ್ತೆ ಈಗ ನಾನು ಮಾಡ್ತಿರೋ ರೆಸಿಪಿ ಐಸ್ ಕ್ರೀಮ್ಗೆ ನೋ ಫೈರ್ ಫ್ರೆಂಡ್ಸ್. ಕನ್ನಡ ಮಾತೃಭಾಷೆ ತಾನೆ, ಕನ್ನಡ ಬರುತ್ತಾನೆ ಅಂದ್ರೆ ಬೆಂಕಿ ಬೇಕಾಗಿಲ್ಲ. ಅದಕ್ಕೆ ಈಗ ಮಾಡಕ್ಕೆ ಒಂದು ಪಾತ್ರೆ ಹಾಕೋಬೇಕು. ಇದ್ರ ತುಂಬಾ ಐಸ್ ಕ್ರೀಮ್ ಆಗ್ತೈತೆ ಅನಿಸ್ತೈತೆ. ಹಾಗೆ 1 ವಾರ ಇಟ್ಕೊಂಡು ತಿಂತೀನಿ. ಫ್ರೆಶ್ ಕ್ರೀಮ್ ಹಾಕೋಬೇಕು. ಫಸ್ಟ್ ಟೈಮ್ ನಾನು ಫ್ರೆಶ್ ಕ್ರೀಮ್ ನೋಡ್ತಾ ಇರೋದು ಫ್ರೆಂಡ್ಸ್. ಅವತ್ತು ಕೇಕ್ ಅಂತ ತರಿಸ್ಬಿಟ್ಟು ಇದಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟೆ. ಇದು ಏನ್ ಸ್ಮೆಲ್ಲೇ ಗೊತ್ತಾಗ್ತಾ ಇಲ್ಲ. ಮತ್ತೆ ಇದು ಕೋಲ್ಡ್ ಆಗೇ ಇರಬೇಕು ಫ್ರೆಂಡ್ಸ್. ಸಾಕು ಇನ್ನೇನು ಸ್ವಲ್ಪ ಹಾಕ್ತೀನಿ, ಸಾಕು. ಅರ್ಧದಷ್ಟು ಹಾಕೋತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿದ್ದು ಬೇರೆ ರೆಸಿಪಿ ಕಂಡುಹಿಡಿಬೇಕು ನಾನು ಇದರಲ್ಲಿ. ಅದೇ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್, ಫ್ರೆಶ್ ಕ್ರೀಮು, ನಮ್ಮ ಮ್ಯಾಂಗೋ ಇಷ್ಟೇ. ಇದು ವೆನಿಲಾ ಎಸೆನ್ಸು ಇದ್ರೆ ಹಾಕೋಬಹುದು. ಇದು ಜಸ್ಟ್ ಆಪ್ಷನಲ್. ನಮ್ಮ ಮನೇಲಿ ಐತಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ವೆನಿಲಾ ಎಸೆನ್ಸ್. ಇದು ಆಪ್ಷನಲ್ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್ ಬ್ಲೆಂಡಿಂಗ್. ಮಾಡ್ತಾ ಇರ್ಬೇಕಂತೆ ಜಾಸ್ತಿ ಹೊತ್ತು.
ಕಡಿಮೆ ಅಂದ್ರೆ ಒಂದು 10 ನಿಮಿಷ ಬ್ಲೆಂಡ್ ಮಾಡ್ಕೊಂಡೆ, ಕೈಯೇ ನೋವು ಬಂದ್ಬಿಡ್ತು. ಆಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಾವಿನಕಾಯಿ ಪೇಸ್ಟ್ನ, ಮಾವಿನ ಹಣ್ಣು ಪೇಸ್ಟ್ನ ಅರ್ಧದಷ್ಟು ಮಾತ್ರ ಹಾಕ್ಕೊಂಡೆ ಫ್ರೆಂಡ್ಸ್. ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಂದ್ಬಿಟ್ಟು ವೆನಿಲಾ ಎಸೆನ್ಸ್ ಇತ್ತಲ್ಲ ಅದನ್ನು ಒಂದು 3 ಡ್ರಾಪ್ ಅಷ್ಟು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹೊಂದ್ಕೊಂಡ್ರೆ ಸರಿ ಹೋಗೋದು. ಆಮೇಲೆ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗಿಟ್ಟು. ಡ್ರೈ ಫ್ರೂಟ್ಸ್ ಇದೆ ಫ್ರೆಂಡ್ಸ್, ನಾನು ಬೆಳಗ್ಗೆ ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿದ್ದು 30 ರೂಪಾಯಿಗೆ ಇಷ್ಟು ಬಂದೈತೆ. ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡೆ. ಕಪ್ಪು ದ್ರಾಕ್ಷಿ, ಕೆಂಪು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಖರ್ಜೂರ ಒಂದರಲ್ಲಿ ಅರ್ಧ ಇತ್ತು, ಬರೀ ಖರ್ಜೂರ ಅಷ್ಟೇ. ಇದು ಆಲ್ರೆಡಿ ಪೀಸ್ ಮಾಡಿಕೊಟ್ಟಿದ್ರು, ಒಂದನ್ನು 2 ಭಾಗ ಮಾಡಿ ನಾನು ಇನ್ನೊಂದು ಸ್ವಲ್ಪ ಪೀಸ್ ಮಾಡಿ ಐಸ್ ಕ್ರೀಮ್ ಜೊತೆಗೆ ಹಾಕ್ಕೊಂಡೆ. ಚೆನ್ನಾಗಿರ್ತೈತೆ ತಿನ್ನೋಕ್ಕೆ ಅಂದ್ಬಿಟ್ಟು. ನೋಡಿ ಯಾರನ್ನ ಗೆಸ್ ಮಾಡಿ ನೋಡೋಣ ಇದನ್ನು ರೆಸಿಪಿನ ಎಲ್ಲಿ ನೋಡಿ ನಾನು ಟ್ರೈ ಮಾಡಿರ್ಬೋದು ಅಂತ ನಿಮಗೆ ಪಕ್ಕ ಗೊತ್ತಾಗ್ತಿದೆ. ಈ ಬಾಕ್ಸ್ದ ಕ್ಯಾಪ್ ಐತೆ ಅಂದ್ಬಿಟ್ಟು ಎತ್ಕೊಂಡೆ ಫ್ರೆಂಡ್ಸ್. ಅರ್ಜೆಂಟ್ ಕ್ಯಾಪ್ ಸಿಕ್ತಲ್ಲ, ಪರವಾಗಿಲ್ಲ ಮುಚ್ಚಿಕೋಣ. ಇದು ಎಷ್ಟೊತ್ತಿಕ್ಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಇಂಥ ಜಾಗದಲ್ಲಿ ಇಡಬೇಕು. ಐಸ್ ಕ್ರೀಮ ಹಾಕ್ಬೇಕಂತ ಇಲ್ಲಿಟ್ಟು ಎಷ್ಟು ಅವರ್ ಬಿಡ್ಬೇಕು ಅಂತ ಗೊತ್ತಿಲ್ಲ. ಆದರೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋ ಹೆಣ್ಮಕ್ಳು ಗೊತ್ತಲ್ಲ, ನಾವು ಅದಾಗೈತಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ತೆಗ್ದು ಅವಾಗ ನೋಡ್ತಾನೆ ಇರಬೇಕು. ಹಂಗಾಗಿ ಒಂದು 2 ಅವರ್ ಬಿಟ್ಟು ತೆಗ್ದು ನೋಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಮಳೆ ಬೀಳೋ ಟೈಮಲ್ಲಿ ಐಸ್ ಕ್ರೀಮ್ ತಿಂತಾರೆ ಸೂಪರ್ ಆಗಿರ್ತೈತೆ. ಸಂಜೆಗೆ ತಿನ್ಬೋದು. ನಾನು ಹೋಗಿ ಸಪೋರ್ಟ್ ಮಾಡ್ತೀನಿ. ಬೈಕೋತೈತೆ ಯಪ್ಪ, ಸುರಿಯಾಗಿ ಬತ್ತೈತೆ. ಬಟ್ಟೆಗಳೆಲ್ಲ ಆಯ್ತು. ಮಳೆಗಾಲದಲ್ಲಿ ಇದೇ ಕತೆ ಎಲ್ಲ ನೀನಿಂದಾನೆ ಟಾಮ್ಸಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಐಸ್ ಕ್ರೀಮನ್ನು ನೋಡುವ ಸಮಯ ಬಂದಿದೆ. ವಾವ್, ವಾಟ್ ಎ ಮಿರಾಕಲ್. ಹಿಂಗೆ ಮಾಡಬೇಕು ಫ್ರೆಂಡ್ಸ್. ಬೀಳ್ತಾ ಇಲ್ಲ ಅಂದ್ರೆ ರೆಡಿ ಆಯ್ತಾ? ಆಗಿಲ್ಲ ಇನ್ನೂ ಇನ್ನು ಆಗಬೇಕು ಫ್ರೆಂಡ್ಸ್. ಆಲ್ರೆಡಿ ಟೇಸ್ಟ್ ನೋಡಿದೆ ಸಕ್ಕತ್ತಾಗೈತೆ ಫ್ರೆಂಡ್ಸ್. ಹಿಂಗೆ ತಿನ್ಬಿಡೋಣ ಅನಿಸ್ತೈತೆ, ಆದರೆ ಬೇಡ, ಫುಲ್ ಐಸ್ ಕ್ರೀಮೇ ಆಗಲಿ. ಈ ಮಳೆ ಇನ್ನೂ ಜೋರಾಗ್ತಾನೆ ಐತೆ. ಹೋಗೋದು ಬರೋದು ಐಸ್ ಕ್ರೀಮ್ ನೋಡೋದು, ಹೋಗೋದು ಬರೋದು ಐಸ್ ಕ್ರೀಮ್ ನೋಡೋದು. ದೃಷ್ಟಿಗೆ ಅದು ಐಸ್ ಕ್ರೀಮ್ ಆಗ್ತಾ ಇಲ್ವೇನೋ, ಹಂಗೆ ಪಾಯಸ ಆಗ್ಬಿಟ್ಟೆ ಹಂಗೆ ಐತೆ. ಏನು ಅರ್ಥನೇ ಆಗ್ತಿಲ್ವೇ. ಹಿಂಗೆ ಇಟ್ಕೊಂಡ್ರೆ ಬಿಡ್ತಾ ಇಲ್ಲ, ಆದ್ರೂ ಗಟ್ಟಿ ಆಗ್ತಾ ಇಲ್ಲ. ಅಂದ್ರೆ 24 ಅವರ್ಸ್ ಬಿಡ್ಬೇಕಾ? ಓ ಮುಗೀತು. ನಮ್ಮ ಮನೆಗೆ ಯಾರು ಬಂದ್ಬಿಟ್ಟು ಐಸ್ ಕ್ರೀಮ್ ಮಾಡ್ಕೊಡು ಅಂದ್ರೆ ನಾಳೆವರೆಗೂ ಇರ್ರಿ ಅಂದ್ಬಿಟ್ಟು ಮಾಡಿಟ್ಬಿಟ್ಟು ನಾಳೆ ಕೊಡ್ಬೇಕಾಗ್ತೈತೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಫೈನಲ್ ಚೆಕ್ ಇದು. ನೋಡ್ತೀನಿ ಕರೆಕ್ಟಾಗಿ ಬಂದಿದ್ರೆ ಎತ್ಕೊಂಡು ತಿಂತೀನಿ. ಮಳೆನಲ್ಲಿ ಐಸ್ ಕ್ರೀಮ್ ತಿನ್ನೋದು ಸಗದಾಗಿರ್ತೈತೆ. ಇಲ್ಲ ಸೈಡ್ ಇಡ್ತೀನಿ, ಸೊಪ್ಪು ಸಾರು ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ದೇರೆ ಪ್ಲೀಸ್ ಪ್ಲೀಸ್ ಪ್ಲೀಸ್. ವಾವ್ ಫ್ರೆಂಡ್ಸ್, ಗಟ್ಟಿ ಆಗೈತೆ ದೇವರಣೆ. ಐ ವಿಲ್ ಸರ್ವ್ ಇಟ್ ಫ್ರೆಂಡ್ಸ್. ಸಿ ಗಟ್ಟಿ. ವಾವ್ ಸಖತ್ತಾಗಿ ಬಂದೈತೆ. ಹಿಂಗೆ ಅಲ್ಲ, ಹಿಂಗೆ ಫ್ರೆಂಡ್ಸ್. ಈ ಮಳೆಯಲ್ಲಿ ಗಂಡನ್ಗೆ ಬಜ್ಜಿನೋ ಬೋಂಡನ ಮಾಡ್ಕೊಡೋದು ಬಿಟ್ಬಿಟ್ಟು ಐಸ್ ಕ್ರೀಮ್ ಕೊಡ್ತಾ ಇದ್ದೀನಲ್ಲ. ನನ್ನಂತ ಹೆಂಡ್ರು ಯಾರಿಗೂ ಸಿಗೋದು ಬೇಡ. ಗಂಡಪ್ಪ ಸೂಪರ್ ಆಗೈತೆ. ಆದ್ರೆ ಕೋಲ್ಡು ಸ್ವಲ್ಪ ತಿನ್ನು. ಅಲ್ಲಿ ಜುಮ ಅದು ಐಸ್ ಕ್ರೀಮ್ ನಾನ್ ಮಾಡಿದ್ದಪ್ಪಿ. ಇದನ್ನ ಪಿಂಕ್ ತಿಂದೆ ಫ್ರೆಂಡ್ಸ್. ಸಕ್ಕತ್ತಾಗಿ ಬಂದಿತ್ತೆ ಟೆಕ್ಸ್ಚರ್ ಮಾತ್ರ. ಐ ವಿಲ್ ಟೇಸ್ಟ್ ಇಟ್ ಫ್ರೆಂಡ್ಸ್. ಸ್ವೀಟ್ ಸ್ವಲ್ಪ ಕಮ್ಮಿ ಆಯ್ತು. ಸ್ವೀಟ್ ಹಾಕಿಲ್ಲ ನಾನು, ವಿತೌಟ್ ಸ್ವೀಟ್ ಐಸ್ ಕ್ರೀಮ್ ಫ್ರೆಂಡ್ಸ್. ಫ್ಯೂಚರ್ ಶುಗರ್ ಬರಬಾರ್ದು ಅಂತ ದೂರ ಆಲೋಚನೆ. ಡ್ರೈ ಫ್ರೂಟ್ಸ್ ಜೊತೆ ತಿಂತಾರೋದಕ್ಕೆ ಮ್ಯಾನೇಜ್ ಆಗ್ತಿದೆ. ಸ್ವೀಟೇ ಬೇಡ ಫ್ರೆಂಡ್ಸ್. ಐಸ್ ಕ್ರೀಮ್ ಮಾಡೋದು ಕಲಿತೆ. ನೀನು ತಂದಿಲ್ಲ ಅಂದ್ರೆ ಮನೇಲೆ ಮಾಡ್ತಾ ಇರ್ತೀನಿ. ಅಯ್ಯಪ್ಪ, ಇಲ್ಲೊಂದು ದಾರಿ ಇತ್ತು ನಮ್ಮದು, ನೀರೊಳಗೆ ಮುಳುಗೋಗೈತೆ. ಹಬ್ಬ, ಮಿನಿ ಕೆರೆ ಒಳಗೆ ಹಾವು ಫ್ರೆಂಡ್ಸ್. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ಬಿಸಿ ಟೀ ನೋಡಿ ಫ್ರೆಂಡ್ಸ್. ಹುಟ್ಟಿದ್ರೆ ಗಂಡು ಮಕ್ಕಳಾಗಿ ಹುಟ್ಟಬೇಕು, ಇಲ್ಲ ಒಂಥರ ಹುಟ್ಟಬೇಕು. ಪತ್ರಿಕೆ, ಟೀ, ಕಾಫಿ, ಊಟ ತಿಂಡಿ ಎಲ್ಲ. ನಿಂಗೆ ಮಾತ್ರ ಚಳಿ ಇಲ್ಲ, ನಮ್ಗೆ ಮಾತ್ರ ಚಳಿ ಇಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ. ಅದಕ್ಕೆ ನಮ್ಮನ್ನ ಸೂಪರ್ ವುಮೆನ್ಸ್ ಅನ್ನೋದು ಅನಿಸ್ತಿದೆ. ಇದು ನನ್ನ ಸಾಂಬಾರು, ನನ್ನ ಮುದ್ದೆ ಫ್ರೆಂಡ್ಸ್. ಇದು ಶಿವಾದು ವೆರಿ ವೆರಿ ಸ್ಪೆಷಲ್ಲು. ಟಾಮ್ಸಿ, ನಿನಗೂ ಇವತ್ತು ಮುದ್ದೆನೆ ಅಡ್ಜಸ್ಟ್ ಮಾಡ್ಕೊ. ಅನ್ನ ಮಾಡುವ ಪರಿಸ್ಥಿತಿಲಿ ನಾನಿಲ್ಲ. ಟೇಸ್ಟ್ ಕೇಳೋಂಗೆ ಇಲ್ಲ. ನೆನ್ನೆ ಸೂಪರ್ ಡೂಪರ್ ಅಂತ ಇದ್ರು. ಬಿಲ್ಡಪ್ ರಾಜಾ.